ಓಂ ಯಾವದ್ ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇವತ್ತು ನಾವು ನೋಡಬೇಕಾಗಿರುವಂಥದ್ದು 1243ನೇ ಭಾಗ, ಅನುಶಾಸನ ಪರ್ವದ 176ನೇ ಭಾಗ. ಈಗ ನಾವು ನೋಡ್ತಿರುವಂತಹ ಅಧ್ಯಾಯ ವೈಷ್ಣವ ಪಾಠದಲ್ಲಾಗಲಿ ಉತ್ತರ ಭಾರತದ ಪಾಠದಲ್ಲಾಗಲಿ ಕಾಣಿಸುವುದಿಲ್ಲ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 119ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 213ನೇ ಅಧ್ಯಾಯ. ಇದನ್ನೀಗ ನಾವು ಶ್ರವಣ ಮಾಡಬೇಕಾಗಿದೆ. ಸುಮಾರು 4 ಅಧ್ಯಾಯಗಳು, ಈ ಅಧ್ಯಾಯದಿಂದ ಆರಂಭಿಸಿ 4 ಅಧ್ಯಾಯಗಳು ವೈಷ್ಣವ ಪಾಠದಲ್ಲಾಗಲಿ ಉತ್ತರ ಭಾರತದ ಪಾಠದಲ್ಲಾಗಲಿ ಕಾಣಿಸುವುದಿಲ್ಲ. ಈ ಅಧ್ಯಾಯಗಳು ಪ್ರಕ್ಷಿಪ್ತ ಇರಬಹುದೇನೋ ಅನ್ನುವ ಒಂದು ಗುಮಾನಿ ನನಗೂ ಕೂಡ ಇದೆ. ಆದರೂ ಯಾವ್ಯಾವ ಪಾಠಗಳಲ್ಲಿ ಏನೇನಿದೆ ಅಂತನ್ನುವುದನ್ನ ನೋಡ್ಲಿಕ್ಕಂತೂ ನಾವು ತೊಡಗಿದ್ದೇವೆ. ಅದನ್ನ ನೋಡಿ ಮುಗಿಸುವ ಪ್ರಯತ್ನವನ್ನು ಮಾಡೋಣ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭವೇನ ಭವಾನೀಂ ಪ್ರತಿ ಯೇ ಧರ್ಮಾಃ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಪ್ರಣೀತಾಃ ತೇಷಾಂ ಮಧ್ಯೆ ಅದ್ಯ ವ್ಯಾಖ್ಯಾಸ್ಯಂತೆ 4 ಅಧ್ಯಾಯಾः. ये केवलं वाविल्य रामस्वामी शास्त्रिणाम् एवं टी आर कृष्णाचार्याणां सम्पादितयोः पाठयोः दृश्यन्ते. उत्तरे पाठे वैष्णवे पाठे वा नैव एते अध्यायाः उपलभ्यन्ते. भवेयुः प्रक्षिप्ताः, तथापि महाभारतं विस्तृतरूपेण श्रोतुकामानां सर्वेषाम् अस्माकम् एते अपि अध्यायाः श्रोतव्या एव भवन्ति, न तिरस्करणीयाः इति मन्वानाः वयमत्र उपतिष्ठामहे सर्वेपि. उमा पार्वती एवं परमेश्वरं पप्रच्छ, हे देवदेव सर्वदेव नमस्कृत महादेव, कानिचित् धर्मरहस्यानि अहं श्रोतुमिच्छामि. महेश्वरः एवमाह, हे देवी, मनुष्याणां सुखावहानि कानिचित् रहस्यानि धर्मरहस्यानि शास्त्रेषु प्रतिपादितानि तान्यहं वदामि. नपुंसकेषु वन्ध्यासु वियोनौ पृथ्वीतले उत्सर्गो रेतसस्तेषु न कार्यो धर्मकांक्षिभिः. ಧರ್ಮವನ್ನು ಸಂಪಾದನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವರು ನಪುಂಸಕರ ಜೊತೆಗೆ ಸಮಾಗಮಿಸಿ, ಹಾಗೆ ಬಂಜೆಯರ ಜೊತೆಗೆ ಸಮಾಗಮಿಸಿ, ವಿಯೋನಿ ಮನುಷ್ಯರಾದವರು ಪ್ರಾಣಿ ಪಕ್ಷಿ ಮೊದಲಾದ ಸ್ತ್ರೀ ಜೀವಗಳ ಜೊತೆಗೆ ಸಮಾಗಮಿಸಿ ಯಾವತ್ತು ತೇಜಸ್ಸನ್ನು ವಿಸರ್ಜಿಸಬಾರದು. ಅಲ್ಲಿ ಹಾಕಲ್ಪಟ್ಟಂತಹ ಬೀಜ ಯಾವತ್ತೂ ಬೆಳೆಯೋದಿಲ್ಲ. ಆದ್ರಿಂದ ಬೀಜವನ್ನ ಅಲ್ಲಿ ಬಿತ್ತಬಾರದು. ಬೀಜ ನಷ್ಟವಾದರೆ ಆ ಬಿತ್ತಿದ ವ್ಯಕ್ತಿಗೆ ಅದರಿಂದ ಬ್ರಹ್ಮಹತ್ಯಾ ದೋಷವಿದೆ. ಅಹಿಂಸಾ ಅನ್ನುವುದೇ ಪರಮಧರ್ಮ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅಹಿಂಸಾ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಶ್ರೇಷ್ಠವಾದಂತಹ ಒಂದು ಧರ್ಮವಾಗಿದೆ. ದೇವತೆಗಳಿಗೆ ಅತಿಥಿಗಳಿಗೆ ಶುಶ್ರೂಷೆ ಮಾಡುವುದು, ಧರ್ಮಶೀಲತೆ, ವೇದಾಧ್ಯಯನ, ತಪ, ದಾನ ಇತ್ಯಾದಿಗಳನ್ನ ಮನುಷ್ಯ ಯಾವತ್ತೂ ಮಾಡಬೇಕು. ಆಚಾರ್ಯರ ಗುರುಗಳ ಶುಶ್ರೂಷ, ತೀರ್ಥಗಳಿಗೆ ಸಂಚರಿಸುವುದು ಅಥವಾ ತೀರ್ಥರೂಪರಾದಂತಹ ಹಿರಿಯರ ಸಮಾಗಮ
ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದು ಯಾವುದೋ ಅಹಿಂಸೆಯ 16ನೇ ಒಂದು ಭಾಗಕ್ಕೂ ಒಂದು ಪೈಸೆಗೂ ಇದು ಸಮಾನವಲ್ಲ. ಕಲಾಂನಾರ್ಹಂತಿ ಷೋಡಶೀಂ. ಯದಿ ಧರ್ಮಸ್ತ್ವಹಿಂಸಾಯಾಂ ಕಿಮರ್ಥಂ ಅಮರೋತ್ತಮ. ಪಾರ್ವತಿ ಕೇಳ್ತಾಳೆ, ಅಹಿಂಸೆಯನ್ನ ಇಷ್ಟು ನೀನು ಪ್ರಶಂಸೆ ಮಾಡುವುದಾದ್ರೆ ಅನೇಕ ಜನ ಈ ಜಗತ್ತಿನಲ್ಲಿ ಯಜ್ಞಗಳನ್ನು ಮಾಡ್ತಾ ಇದ್ದಾರಲ್ಲ, ಯಜ್ಞಗಳಲ್ಲಿ ಅನೇಕ ಪ್ರಾಣಿಗಳನ್ನ ಹಿಂಸಿಸಿ ಯಜ್ಞ ನಡೆಸುವುದಂತೂ ಕಾಣಿಸ್ತದೆ. ಸ್ವರ್ಗಕ್ಕೆ ಹೋಗ್ತಾರೆ. ಯಸ್ಯೈವ ಗೋ ಸಹಸ್ರಾಣಿ ವಿಂಶತಿ ಸ್ವಾಧಿಕಾನಿತ್ತು. ಸಾವಿರಾರು ಗೋವುಗಳನ್ನ ರಂತಿದೇವ ರಾಜ ಬಲಿ ಕೊಟ್ಟಿದ್ದ ಅಂತ ನಾವು ಕೇಳ್ತೇವೆ. ಅವನು ಸ್ವರ್ಗಕ್ಕೆ ಹೇಗೆ ಹೋದ? ಧರ್ಮ ಅಂದ್ರೆ ಯಾವುದು? ಮೃಗಯಾಂಬೈ ವಿನಿರ್ಗತ್ಯ ಮೃಗಾನ್ ಹಂತಿ ನರಾಧಿಪ. ಅನೇಕ ಜನ ರಾಜರಾದವರು ಬೇಟೆಯಾಡಬೇಕು ಅಂತ ಹೇಳಿ ನಗರದಿಂದ ಹೊರಗೆ ಬಿದ್ದು ಬೇಟೆಯನ್ನು ಆಡ್ತಾರೆ. ಅಹಿಂಸೆ ಅಷ್ಟು ದೊಡ್ಡ ಧರ್ಮವಾಗಿದ್ರೆ ಯಜ್ಞ, ಬೇಟೆ ಇದೆಲ್ಲ ಹೇಗೆ ಧರ್ಮ ಆಗ್ತವೆ? ಅನೇಕ ಜನ ದ್ವಿಜರು ಕೂಡ ಮಾಂಸದ ಕಾರಣದಿಂದಾಗಿ ಪ್ರಾಣಿಗಳನ್ನ ಕೊಲ್ತಾರೆ. ರಂತಿದೇವ ಮಾಂಸಪೂರ್ವಕವಾದಂತಹ ಒಂದು ಯಜ್ಞವನ್ನು ಮಾಡಿ, ಮಾಂಸ ಆಹಾರ ಪೂರ್ವಕವಾದ ಯಜ್ಞವನ್ನು ಮಾಡಿ ಸ್ವರ್ಗಕ್ಕೆ ಹೋದ ಹೇಗೆ? ಬಹುಮಾನ್ಯಮಿದಂ ದೇವಿ ನಾಸ್ತಿ ಕಶ್ಚಿದ ಅಹಿಂಸಕಃ. ಅದಕ್ಕೆ ಶಿವ ಈ ತರ ಉತ್ತರ ಹೇಳಿಕ್ ತೊಡಗಿದ ಪಾರ್ವತಿಗೆ. ಬಹುಮಾನ್ಯಮಿದಂ, ನೀನು ಕೇಳ್ತಿರುವ ಪ್ರಶ್ನೆ ಬಹಳ ಶ್ರೇಷ್ಠವಾಗಿದೆ. ಜಗತ್ತಿನಲ್ಲಿ ಹಿಂಸೆ ಮಾಡದೇ ಇರುವಂತಹ ವ್ಯಕ್ತಿಯೇ ಯಾರೂ ಇಲ್ಲ. ನಾವಿದನ್ನ ತಿಳಿದಿರ್ಬೇಕು. ಅದಕ್ಕೇನ್ ಕಾರಣ? ಧರಣಿ ಸಂಶ್ರಿತಾನ್, ಭೂಮಿಯಲ್ಲಿ ಅನೇಕ ಜೀವಗಳಿವೆ. ನಾವು ಸಂಚಾರ ಮಾಡುವಾಗ ನಮ್ಮ ಪಾದಗಳ ಆಘಾತದಿಂದಲೇ ಅನೇಕ ಜೀವಗಳನ್ನು ಕೊಲ್ಲುತ್ತೇವೆ. ತಿಳಿದೋ ತಿಳಿಯೋದೋ, ಕೂತ್ಕೊಳ್ಳುವಾಗ, ಮಲಗುವಾಗ ಅನೇಕ ಜೀವಗಳನ್ನು ಮನುಷ್ಯ ಕೊಲ್ತಾನೆ. ತಲೆಗೆ ಪೇಟ, ರುಮಾಲು ಮೊದಲಾದವುಗಳನ್ನು ಸುತ್ತಿರ್ತಾನೆ. ಅಲ್ಲಿ ಬೆವರು ಬಂದಾಗ ಆ ಬೆವರಿನಿಂದ ಹುಟ್ಟುವಂತಹ ಅನೇಕ ಕ್ರಿಮಿಕೀಟಗಳಿರ್ತವೆ, ಅವುಗಳನ್ನೆಲ್ಲ ಕೊಲ್ತಾನೆ. ಕೆಲವು ಬಾರಿ ನೊಣಗಳನ್ನು ಕೊಲ್ತಾನೆ, ಸೊಳ್ಳೆಗಳನ್ನ ಸಂಹರಿಸ್ತಾನೆ, ಜಲದಲ್ಲಿರುವಂತಹ ಅನೇಕ ಜೀವಿಗಳನ್ನ ಕೊಲ್ತಾನೆ. ಪೃಥ್ವಿ, ಇಡೀ ಭೂಮಿಯೇ ಅನೇಕ ಜೀವಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ಒಂದು ವಸ್ತು ಈ ಪೃಥ್ವಿ. ಏವಂ ಜೀವಾಕುಲೇ ಲೋಕೆ ಕೋಸೌ ಸ್ಯಾತ್ ಅಹಿಂಸಕಃ ಕೋಸೌ ಸ್ಯಾದ್ಯಸ್ತ್ವ ಅಹಿಂಸಕಃ. ಈ ಜಗತ್ತೆಲ್ಲ ಜೀವಗಳಿಂದ ತುಂಬಿದೆ. ಹೀಗಿರುವಾಗ ಅಹಿಂಸೆಯಿಂದ ಬದುಕುವಂತ ವ್ಯಕ್ತಿ ಯಾರವನು? ಬೆವರಿನಲ್ಲಿ, ನೀರಿನಲ್ಲಿ, ಮರಗಳಲ್ಲಿ ಅನೇಕ ಜೀವಗಳು ಕೆಲವು ಕಾಣ್ತವೆ, ಕೆಲವು ಕಾಣಿಸೋದಿಲ್ಲ. ಆಕಾಶ, ಪೃಥ್ವಿ ಇವೆಲ್ಲವೂ ಕೂಡ ಜೀವಗಳಿಂದ ತುಂಬಿ ಹೋಗಿದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಪರಸ್ಪರ ಹಿಂಸಿಸಿ ಬದುಕ್ತಾರೆ. ಸಣ್ಣ ಮೀನುಗಳನ್ನ ದೊಡ್ಡ ಮೀನುಗಳು ನುಂಗುತ್ತವೆ, ಸಣ್ಣ ಪಕ್ಷಿಗಳನ್ನು ದೊಡ್ಡ ಪಕ್ಷಿಗಳು ನುಂಗುತ್ತವೆ. ಪಕ್ಷಿಗಳು ಹಾವುಗಳನ್ನು ನುಂಗುತ್ತವೆ, ಹಾವುಗಳೇ ದೊಡ್ಡ ಹಾವುಗಳು ಸಣ್ಣ ಹಾವುಗಳನ್ನ ನುಂಗುತ್ತವೆ. ಭೂಮಿಯಲ್ಲಿ ಸಂಚರಿಸುವ, ಆಕಾಶದಲ್ಲಿ ಸಂಚರಿಸುವ ಮಾಂಸಾಹಾರಿಗಳಾದಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು ಈ ಜಗತ್ತಿನಲ್ಲಿವೆ. ಸತ್ವೈ ಸತ್ವಾನಿ ಜೀವಂತಿ, ಎಲ್ಲರೂ ಬದುಕುವುದು ಒಂದು ಪ್ರಾಣಿಯನ್ನು ಕೊಂದು ಮತ್ತೊಂದು ಪ್ರಾಣಿ. ಇನ್ನೊಬ್ಬರನ್ನು ಪೀಡಿಸಲು ಹೋದ್ರೆ ಜಗತ್ತಿನಲ್ಲಿ ಯಾರೂ ಬದುಕುವುದೇ ಸಾಧ್ಯ ಇಲ್ಲ. ಕತ್ತೆ, ಕೋಣ ಇದರ ಮಾಂಸದಿಂದ ಬೇರೆ ಪ್ರಾಣಿಗಳು, ಮಾಂಸಾಹಾರಿಗಳಾದಂತಹ ಬೇರೆ ಪ್ರಾಣಿಗಳು ಬದುಕ್ತವೆ.
ಏಕೋ ಜೀವಸಹಸ್ರಾಣಿ ಸದಾ ಖಾದತಿ ಮಾನವ ಅನ್ನಾದ್ಯಸ್ಯ ಉಪಭೋಗೇನ ಧಾನ್ಯ ಸಂಜ್ಞಾನಿ ತಾನ್ ಶೃಣು. ನಾವು ಧಾನ್ಯಗಳನ್ನು ತಿಂತೇವಲ್ಲ, ಧಾನ್ಯಗಳನ್ನು ತಿಂದಾಗಲೇ ಸಾವಿರಾರು ಜೀವಗಳನ್ನ ತಿಂದಂತಾಗ್ತದೆ. ಮಾಂಸಧಾನ್ಯ ಇಷ್ಟ ಬೀಜ ಇಷ್ಟ, ಅನೇಕ ಧಾನ್ಯಗಳನ್ನು ತಿಂತೇವೆ, ಕೆಲವು ಬೀಜಗಳನ್ನು ತಿಂತೇವೆ. ಅಂಥವನ್ನೆಲ್ಲವನ್ನು ಪರಿತ್ಯಜಿಸುವುದು ಒಳ್ಳೆಯದು ಅಂತಾರೆ. ಮಾಂಸಧಾನ್ಯ ಅಂದ್ರೆ ಏನು ಅನ್ನುವುದು ಇಲ್ಲಿ ಈ ಶ್ಲೋಕಗಳಲ್ಲಿ ಗೊಂದಲಕ್ಕೆ ವಿಷಯ ಆಗಿ ಉಳಿತದೆ. ಯಾವ ಧಾನ್ಯಗಳಾಗಲಿ ಬೀಜಗಳಾಗಲಿ 3 ವರ್ಷದ ಬಳಿಕ 3-4 ವರ್ಷ ಅದನ್ನು ಹಾಗೆ ಇಟ್ಟು ಆಮೇಲೆ ಅದನ್ನು ಉಪಯೋಗಿಸಬೇಕು. ಆಗ ಅದು ಮೊಳಕೆ ಬರುವಂತ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತದೆ. ಅಂಥದನ್ನ ಭೋಜನ ಮಾಡಿದ್ರೆ ಅದರಿಂದ ಯಾವುದೇ ಹಿಂಸೆ ಆಗೋದಿಲ್ಲ ಅಂತ ಕೆಲವು ಕಡೆ ವ್ಯಾಖ್ಯಾನ ಮಾಡಿರ್ತಾರೆ. ಯಾವ ಧಾನ್ಯ ಆಗಲಿ ಬೀಜವಾಗಲಿ ಬಿತ್ತಿದ್ರೆ ಮೊಳಕೆ ಆಗುವಂತ ಶಕ್ತಿಯನ್ನ ಇನ್ನೂ ಉಳಿಸ್ಕೊಂಡಿರ್ತದೋ ಆಗ ಅದನ್ನ ಪರಿವರ್ಜಯೇತ್, ಅದನ್ನ ತಿರಸ್ಕರಿಸಬೇಕು, ಅಂತ ಆಹಾರವನ್ನು ದೂರ ಇಡಬೇಕು. ಎಷ್ಟು ಸಾಧ್ಯವೋ ಅಷ್ಟು. ಇಲ್ಲೊಂದು ಶ್ಲೋಕ ಇದೆ ಹೀಗೆ. ಆ ಶ್ಲೋಕ ಏನ್ ಹೇಳ್ತದೆ ಅನ್ನೋದು ಗೊಂದಲನೆ. 3 ರಾತ್ರಿ 5 ರಾತ್ರಿ 7 ರಾತ್ರಿ ಧಾನ್ಯಗಳನ್ನು ದೂರ ಇಟ್ರೆ ಧಾನ್ಯಗಳಿಗೆ ಯಾರು ತೊಂದರೆ ಕೊಡೋದಿಲ್ವೋ ಅವನನ್ನ ಅಹಿಂಸಕ ಅಂತ ಕರೀತಾರೆ. 7 ದಿವಸಗಳು ಮಾತ್ರ ದೂರ ಇಡೋದು ಅಂದ್ರೆ ಹೇಗೆ? ಧಾನ್ಯಗಳನ್ನು ಮಾತ್ರ ದೂರ ಇಡೋದು ಅಂದ್ರೆ ಹೇಗೆ? ಇವೆಲ್ಲವೂ ಗೊಂದಲವೇ. ಆದ್ರಿಂದ ಸರಳವಾದ ಅರ್ಥ, ಯಾವ ಧಾನ್ಯ ಬೀಜ ಮೊದಲಾದವುಗಳನ್ನ 2-4 ವರ್ಷಗಳ ಕಾಲ ದೀರ್ಘವಾಗಿ ಕಾದಿಟ್ಟು ಮುಂದೆ ಅದನ್ನ ತಿಂದರೆ ಅದು ಅಹಿಂಸಾ ವ್ರತಕ್ಕೆ ಸಾಧಕ ಆಗ್ತದೆ. ಎಷ್ಟೆಷ್ಟು ಹಿಂಸೆಯನ್ನು ವರ್ಜಿಸ್ತಾನೋ ಅಷ್ಟಷ್ಟು ಪುಣ್ಯವನ್ನು ಪಡ್ಕೋತಾನೆ. ಆಹಾರವಿಲ್ಲದಾದಾಗ ನಮ್ಮ ಜೀವ ಕ್ಷೀಣಿಸ್ತದೆ, ನಮ್ಮ ಶರೀರ ಕ್ಷೀಣಿಸ್ತದೆ. ಶರೀರ ಕ್ಷೀಣಿಸಿದಾಗ ಇಂದ್ರಿಯಗಳು ಕೂಡ ನಮ್ಮ ಹತೋಟಿಗೆ ಬರ್ತವೆ. ಹೇಗೆಂದ್ರೆ ಆಳು ಕಾಳುಗಳು ರಾಜರ ಅಥವಾ ಆಡಳಿತಗಾರರ ಹತೋಟಿಗೆ ಬರುವಂತೆ. ಯಾರು ಇಂದ್ರಿಯಗಳನ್ನು ಗೆಲ್ಲಬಲ್ಲವನೋ ಅವನೇ ಸುಖಿಯಾಗಿರ್ತಾನೆ, ಅವನೇ ಬುದ್ಧಿವಂತ. ಇಂದ್ರಿಯಗಳನ್ನು ಗೆದ್ದು ದಾನ ಮಾಡುವ ಮೂಲಕ ನರಸರ್ವಮವಾಪ್ನೋತಿ ಮನಸಾ ಯದ್ಯದಿಚ್ಛತಿ. ಏವಂ ಮೂಲಮಹಿಂಸಾಯ ಉಪವಾಸ ಪ್ರಕೀರ್ತಿತ. ಆದ್ರಿಂದ ಅಹಿಂಸೆಯ ಮೂಲ ಏನು? ಅಹಿಂಸೆಯನ್ನು ಹೇಗೆ ಸಾಧಿಸಬೇಕು ಮನುಷ್ಯ ಅಂದ್ರೆ ಉಪವಾಸ. ಸಾಧ್ಯವಾದಷ್ಟು ನಿರಾಹಾರನಾಗಿರ್ಬೇಕು. ಸಾಧ್ಯವಾದಷ್ಟು ನಿರಾಹಾರನಾಗಿ ಬದುಕುವುದು ಸಾಧ್ಯ ಇಲ್ಲ ಎಲ್ಲರಿಗೂ. ಇದರ ಹಿಂದಿನ ಒಂದು ತತ್ವವನ್ನ, ಒಂದು ಕಾನ್ಸೆಪ್ಟ್ ಅನ್ನು ಹೀಗೆ ನಾನು ಆಲೋಚನೆ ಮಾಡಿದೆ ಅಷ್ಟೇ. ಏನದು? ಮನುಷ್ಯ ಈಗ ಬದುಕುವುದಕ್ಕಾಗಿ ತಿನ್ನಬೇಕು, ಅದು ಮೂಲ. ಆದ್ರೆ ನಾವು ತಿನ್ನುವುದಕ್ಕಾಗಿ ಬದುಕ್ತಿದ್ದೇವೆ, ಅದು ಹಿಂಸೆಗೆ ಕಾರಣ ಆಗ್ತದೆ. ಒಂದು ಸುಭಾಷಿತ ಶ್ಲೋಕ ಹೀಗೆ ಹೇಳ್ತದೆ, ಭಾಗವತಾದಿಗಳಲ್ಲೂ ಕೂಡ ಈ ವಿಷಯ ಬಂದಿದೆ. ಅತ್ರ ಆಹಾರಾರ್ಥಂ ಕರ್ಮ ಕುರಿಯಾದನಿಂದ್ಯಂ. ಮನುಷ್ಯನಿಗೆ ಆಹಾರ ಬೇಕು. ಆಹಾರ ಸಂಪಾದನೆಗಾಗಿ ಯಾವುದಾದ್ರೂ ಒಂದು ವೃತ್ತಿ, ನಿಂದಿತವಲ್ಲದ ವೃತ್ತಿಯನ್ನು ಮಾಡಬೇಕು. ಆಹಾರ ಯಾಕೆ ನಿಮಗೆ ಬೇಕು ಅಂದ್ರೆ ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಅತ್ರ ಆಹಾರಾರ್ಥಂ ಕರ್ಮ ಕುರಿಯಾದ ನಿಂದ್ಯಂ ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಆಹಾರ ಯಾಕೆಂದ್ರೆ ಬದುಕಿರ್ಲಿಕ್ಕಾಗಿ. ಬದುಕುವುದು ಯಾಕೆ? ಪ್ರಾಣಾಸಂಧಾರ್ಯ ತತ್ವಜಿಜ್ಞಾಸನಾರ್ಥಂ. ತತ್ವಜ್ಞಾನಕ್ಕಾಗಿ, ತತ್ವಜ್ಞಾನವನ್ನು ಗಳಿಸಲಿಕ್ಕಾಗಿ, ಆತ್ಮನ ಕುರಿತಾದ ಪರಮಾತ್ಮನ ಕುರಿತಾದ ಅಪರೋಕ್ಷ ಜ್ಞಾನವನ್ನು ಗಳಿಸಲಿಕ್ಕಾಗಿ ಮನುಷ್ಯ ಬದುಕಬೇಕು. ತತ್ವಂ ಜಿಜ್ಞಾಸ್ಯಂ ಏನ ಭೂಯೋ ನ ದುಃಖಂ. ಇನ್ನೆಂದು ಮತ್ತೆ ದುಃಖಗಳನ್ನು ಅನುಭವಿಸದಂತೆ ಶಾಶ್ವತವಾದಂತಹ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತತ್ವ ಜಿಜ್ಞಾಸೆ ಮಾಡಬೇಕು. ತತ್ವ ಜಿಜ್ಞಾಸೆ ಮಾಡಬೇಕಾದ್ರೆ ಬದುಕಬೇಕು. ಬದುಕಬೇಕಾದ್ರೆ ಆಹಾರ ಬೇಕು. ಆಹಾರಕ್ಕಾಗಿ ಯಾವುದಾದ್ರೂ ಒಂದು ವೃತ್ತಿಯನ್ನು ಮನುಷ್ಯ ಮಾಡಬೇಕು. ಇದು ಉದ್ದೇಶ. ಹಾಗಾಗಿ ಆಹಾರ ಅಂತ ಅನ್ನೋದು ಕೇವಲ ಶರೀರದ ಪೋಷಣೆಗಾಗಿ, ಶರೀರವನ್ನ ನಾವು ರಕ್ಷಿಸಿಕೊಳ್ಳಿಕ್ಕಾಗಿ ಎಷ್ಟು ಆಹಾರ ಬೇಕೋ ಅಷ್ಟು ಮಾತ್ರ ಆಹಾರ ಸಾಕು.
ಆದರೆ ನಾವೀಗ ಆಹಾರವನ್ನು ತಿನ್ನುವ ರೀತಿ ಇದೆಯಲ್ಲ, ನಾವು ಸಸ್ಯಾಹಾರಿಗಳೇ ಇರಬಹುದು, ಮಾಂಸಾಹಾರಿಗಳೇ ಇರಬಹುದು. ನಮ್ಮ ಶರೀರದ ಪೋಷಣೆಗಾಗಿ ಎಷ್ಟು ಆಹಾರ ಬೇಕೋ ಅದಕ್ಕಿಂತ ಹೆಚ್ಚಿನ ಆಹಾರವನ್ನ ನಾವು ತಿಂತಾ ಇದ್ದೇವೆ, ಮೋಜಿಗಾಗಿ ತಿಂತಾ ಇದ್ದೇವೆ. ಜಗತ್ತಿನಲ್ಲಿ ಕೆಲವರಿಗೆ ಹೊಟ್ಟೆ ತುಂಬ ಆಹಾರ ಸಿಗ್ತಿಲ್ಲ. ಇದು ಯಾವುದನ್ನು ನಾವು ಪರಿಗಣನೆಗೆ ತಗೋತಾ ಇಲ್ಲ. ಕೆಲವರಿಗೆ ಆಹಾರ ಕೊರತೆಯಾಗುವಷ್ಟು ಸಮಸ್ಯೆಗಳು ಕಾಣ್ತಾ ಇವೆ. ಇನ್ನು ಕೆಲವರು ಆಹಾರವನ್ನು ಮೋಜಿಗಾಗಿ ಸೇವನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಮನುಷ್ಯ ಸಸ್ಯಾಹಾರಿಯಾಗಿರ್ಲಿ ಮಾಂಸಾಹಾರಿಯಾಗಿರ್ಲಿ, ಸಸ್ಯಾಹಾರಿಯೂ ಕೂಡ ಮೋಜಿಗಾಗಿ ಕೇವಲ ಭೋಗಕ್ಕಾಗಿ ಆಹಾರವನ್ನು ಸ್ವೀಕಾರ ಮಾಡುವುದಾದ್ರೆ ಪಾಪವನ್ನೇ ಕಟ್ಟಿಕೋತಾನೆ. ಅದನ್ನು ಮಾಡಬಾರ್ದು. ಉಪವಾಸ ಮಾಡುವುದು ಅಂದ್ರೆ ನಾವು ಹಿಂದೆ ಶಾಂತಿ ಪರ್ವದಲ್ಲಿ ಅದನ್ನು ನೋಡಿದ್ದೇವೆ, ಅನುಶಾಸನ ಪರ್ವದಲ್ಲಿಯೂ ಕೂಡ ಆ ಶ್ಲೋಕ ಬಂದಿದೆ. ಸಾಯಂ ಪ್ರಾತಃ ದ್ವಿಜಾತೀನಾಂ, ಒಮ್ಮೆ ಹಗಲು ಒಮ್ಮೆ ರಾತ್ರಿ ಭೋಜನ ಮಾಡಬೇಕು, ನಡುವೆ ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಸಾಯಂ ಪ್ರಾತಃ ದ್ವಿಜಾತೀನಾಂ ಭೋಜನಂ ವೇದ ನಿರ್ಮಿತಂ ನಾಂತರ ಭೋಜನಂ ಕುರಿಯಾತ್, ನಡುವೆ ಯಾವುದೇ ಆಹಾರವನ್ನು ತಗೊಳ್ಳದೆ ಹೋದ್ರೆ ಅದಕ್ಕೆ ಉಪವಾಸ ಅಂತ ಕರೀತಾರೆ. ಇಂಥ ಉಪವಾಸವನ್ನು ಮನುಷ್ಯ ಮಾಡಬೇಕು. ಎಲ್ಲಾ ಕ್ಷೇತ್ರದಲ್ಲಿದ್ದವರು ದೈಹಿಕವಾದ ಶ್ರಮವನ್ನ ಮಾಡುವಂಥವ್ರೆಲ್ರಿಗೂ ಕೂಡ ಇಂಥ ಉಪವಾಸ ಸಾಧ್ಯ ಆಗದೆ ಇರಬಹುದು. ಆದ್ರೂ ಸಾಧ್ಯ ಆದಷ್ಟು ಅದನ್ನ ಅಂತ ಉಪವಾಸವನ್ನ ಮನುಷ್ಯ ಆಚರಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅಹಿಂಸೆಯ ಮೂಲ ಅಂದ್ರೇನೆ ಉಪವಾಸ. ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡುವುದು. ಭಾಗವತ ಅವನು ಹೇಳಿದೆ, ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ. ನಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಆಹಾರ ಬೇಕೋ, ಎಷ್ಟು ಸಂಪತ್ತು ಬೇಕೋ ಅಷ್ಟೇ ನಮ್ಮದು. ಉಳಿದದ್ದು ನಮ್ಮದಲ್ಲ. ನಮ್ಮ ಹೆಸರಿನಲ್ಲಿ ಅದು ರಿಜಿಸ್ಟರ್ಡ್ ಆಗಿರಬಹುದು, ದಾಖಲೆಗಳ ಪ್ರಕಾರ ಅದೆಲ್ಲವೂ ನಮ್ಮದಾಗಿರಬಹುದು. ಆದ್ರೆ ನಮ್ಮ ಹೊಟ್ಟೆ ಹೊರೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ಸಂಪತ್ತು ನಮ್ಮಲ್ಲಿದ್ದರೆ ಅದು ನಮ್ಮದಲ್ಲ. ಅಧಿಕಂ ಯೋಭಿಮನ್ಯತೆ, ಹೆಚ್ಚಿನದೆಲ್ಲವೂ ನನಗೆ ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾನೆ, ಸಸ್ತೇನಃ ಅವನು ಕಳ್ಳ, ಸ ದಂಡಮರ್ಹತೆ ಅವನು ಶಿಕ್ಷೆಗೆ ಯೋಗ್ಯನಾಗಿದ್ದಾನೆ ಅಂತ ಭಾಗವತ ಅದು ವರ್ಣನೆ ಮಾಡಿದೆ. ಇಲ್ಲಿ ಹೊಟ್ಟೆ ತುಂಬಿಕೊಳ್ಳುವುದು ಅಂದ್ರೆ ಕೇವಲ ಆಹಾರ ಮಾತ್ರ ಅಲ್ಲ, ಫುಡ್ ಅಂತ ಮಾತ್ರ ಅಲ್ಲ, ಒಟ್ಟಾರೆ ಸಂಪನ್ಮೂಲಗಳು. ನಮ್ಮ ಸರಳವಾದ ಜೀವನಕ್ಕಾಗಿ ಏನು ಸಂಪನ್ಮೂಲಗಳು ಬೇಕೋ ಅಷ್ಟು ಮಾತ್ರ ಸಾಕು. ಅದಕ್ಕಿಂತ ಹೆಚ್ಚಿನ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯುವವರೆಲ್ಲರೂ ಕೂಡ ಕಳ್ಳರೇ. ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಶಾಸ್ತ್ರದ ಅಭಿಪ್ರಾಯ. ಇದು ಅಹಿಂಸೆಯ ಮೂಲವೇ ಉಪವಾಸ ಅನ್ನುವುದರ ತಾತ್ಪರ್ಯ. ಯಾರು ಆಹಾರವನ್ನ ತಿಂತಾನೆ, ಎಷ್ಟು ಭೂಮಿ ಆಕ್ರಮತೆ, ಭೂಮಿಯನ್ನ ಆಕ್ರಮಿಸ್ಕೋತಾನೆ. ಯಾಕಂದ್ರೆ ಆಹಾರ ಬೆಳೆಯಲಿಕ್ಕಾಗಿ ಭೂಮಿ ಬೇಕು, ಬದುಕಬೇಕಲ್ಲ, ಹೊಟ್ಟೆಪಾಡಿಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳ್ಕೊತಾನೆ. ಸರ್ವೇತೆ ಹಿಂಸಕಾಹ, ಇವರೇನು ಹಿಂಸಕರೇ. ತಥಾ ಧರ್ಮೇಶು, ಧರ್ಮಶಾಸ್ತ್ರಗಳಲ್ಲಿ ಕೇಳಿ ಬರ್ತದೆ. ಅಹಿಂಸಕ ಯಾರು? ಫಲಗಳನ್ನ, ಮೂಲ ಗಡ್ಡೆಗೆಣಸುಗಳನ್ನ, ಎಲೆಗಳನ್ನ ಯಾರು ತಿಂತಾನೆ, ಆಲೋಕ್ಯಮಿವ ನಿಶ್ಚೇಷ್ಟಂ ತಮ್ಮನ್ನೇ ಅಹಂ ಅವಿಹಿಂಸಕಂ. ಇದು ಚಿತ್ರದಂತೆ, ಇದು ಚಿತ್ರ ಹೇಗೆ ನಿಶ್ಚೇಷ್ಟವಾಗಿ ಯಾವುದೇ ಕ್ರಿಯೆಗಳಲ್ಲಿದೆ ಒಂದ್ ಕಡೆ ಬಿದ್ದಿರ್ತದೆ, ಹಾಗೆ ಕೇವಲ ಗಡ್ಡೆ ಗೆಣಸುಗಳನ್ನು ತಿನ್ನುವವನು ಹೀಗೆ ನಿಶ್ಚೇಷ್ಟನಾಗ್ತಾನೆ. ಅದರ ಅರ್ಥ ಲೌಕಿಕ ವ್ಯಾಪಾರಗಳನ್ನ ಆತ ತೊರೆಯುತ್ತಾನೆ, ಸಾಧ್ಯ ಆದಷ್ಟು ಪಾರಮಾರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ. ಆರಂಭ ಹಿಂಸೆಯ ಯುಕ್ತಾಹ, ಎಲ್ಲಾ ಮನುಷ್ಯನ ಚಟುವಟಿಕೆಗಳು ಕೂಡ ಹಿಂಸೆಯಿಂದಲೇ ಕೂಡಿತ್ತು. ಹೇಗೆ ಅಂದ್ರೆ ಭೂಮಿಯನ್ನು ಅಗ್ನಿಗೆ ವಾವೃತ, ಒಂದು ಬಾರಿ ಅಗ್ನಿಯನ್ನು ಹೊತ್ತಿಸಿದ್ರೆ, ಅಗ್ನಿಯನ್ನು ಅಡಿಗೆ ಮಾಡ್ಲಿಕ್ಕಾಗಿ ಹೊತ್ತಿಸಲಿ ಮತ್ತೆ ಯಾವುದಕ್ಕೋ ಹೊತ್ತಿಸಲಿ, ಅಗ್ನಿಯಲ್ಲಿ ಧೂಮ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ತದೆ. ಹಾಗೆ ಮನುಷ್ಯ ಏನೇ ಚಟುವಟಿಕೆ ಮಾಡಿದ್ರು ಅದು ಹಿಂಸೆಯಿಂದಲೇ ಕೂಡಿತ್ತು. ಹಿಂಸೆ ಇಲ್ಲದ ಆರಂಭವೇ ಇಲ್ಲ ಮನುಷ್ಯನಿಗೆ. ಆರಂಭ ಅಂದ್ರೆ ಅದನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ, ಇಂಗರಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ ಅಂತ. ಸಣ್ಣ ಸಣ್ಣ ಕೆಲಸಗಳು,
ಹೆಚ್ಚಿನ ದೀರ್ಘ ಉದ್ದೇಶವಿಲ್ಲದ ಕೆಲಸಗಳಿಗೆ ಇಂಗನ ಅಂತ ಕರೀತಾರೆ. ದೀರ್ಘವಾದ ಕೆಲಸಗಳಿಗೆ, ದೂರೋದ್ದೇಶ ಇಟ್ಕೊಂಡು ಮಾಡುವಂತಹ ಕೆಲಸಗಳಿಗೆ ಆರಂಭ ಅಂತ ಹೇಳ್ತಾರೆ. ತಸ್ಮಾದ್ಯಸ್ತು ನಿರಾಹಾರನಾಗಿ ಬದುಕಿದ್ರೆ ಅವನು ಅಹಿಂಸಕಾಗಿ ಬದುಕ್ತಾನೆ. ಅದಕ್ಕಾಗಿ ಅನೇಕ ಜನ ಮುನಿಗಳು ಮರಗಳಿಂದ ತಾವಾಗಿ ಬೀಳುವಂತಹ ಹಣ್ಣುಗಳನ್ನು ತಿಂತಾ ಇದ್ರು. ಹಣ್ಣುಗಳನ್ನು ಬಿಟ್ಟು ಎಲೆಗಳನ್ನು ಮಾತ್ರ ತಿನ್ನುವಂಥವ್ರು ಇದ್ರು. ಮರಗಳಿಂದ ತಾನಾಗಿ ಉದುರಿ ಬಿದ್ದ ಎಲೆಗಳನ್ನು ತಿಂದು ಬದುಕುವಂತಹ ಮುನಿಗಳಿದ್ರು. ಇದು ಅಹಿಂಸೆಯ ಪರಮಾವಧಿ. ಪಾರ್ವತಿ ಶಿವನನ್ನು ಪಡೆಯಲಿಕ್ಕಾಗಿ ಏನು ತಪಸ್ ಮಾಡಿದ್ದಲ್ಲ, ಎಲೆಗಳೂ ನನಗೆ ಬೇಡ, ಒಣಗಿದ ತರಗೆಲೆಗಳೂ ಬೇಡ ಅಂತ ಹೇಳಿ ಅದನ್ನೂ ಬಿಟ್ಟವಳಾದ್ರಿಂದ ಆಕೆ ಅಪರ್ಣ ಆದಳು. ಯಾವಜ್ಜೀವಂ ಅನಾಶಿತ್ವ, ಬದುಕಿರುವ ತನಕ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಿದೆ, ಕಾಲ ಮರಣ ಯಾವಾಗ ಬರ್ತದೋ ಅಂತ ಅದನ್ನು ಕಾಯ್ತಾ ಶ್ರೇಷ್ಠವಾದ ತಪಸ್ಸನ್ನು ಮಾಡಿದ್ರೆ ಅವನು ಅಹಿಂಸಕ ಆಗ್ತಾನೆ. ಇದೆಲ್ಲ ಪರಮೋಚ್ಚವಾದಂತಹ ಆದರ್ಶದ ಸ್ಥಿತಿ. ಜನಸಾಮಾನ್ಯರಿಗೆ ಇಲ್ಲಿ ಜ್ಞಾನಿಗಳಿಗೂ ಕೂಡ ಬದುಕಲಿಕ್ಕೆ ಆಗದೇ ಇರಬಹುದು. ತೀರಾ ದೊಡ್ಡ ಮಟ್ಟದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿದ, ಆತ್ಮ ಸಾಕ್ಷಾತ್ಕಾರದ ಸಮೀಪ ಇರುವಂಥ ಕೆಲವೇ ಸಾಧಕರಿಗೆ ಇದು ಸಾಧ್ಯ ಆಗ್ತದೆ. ಆದರೂ ಇಂಥದ್ದೊಂದು ಸ್ಥಿತಿ ಇದೆ. ಮನುಷ್ಯ ಸಸ್ಯಾಹಾರಿಯೇ ಆಗಲಿ ಮಾಂಸಾಹಾರಿಯೇ ಆಗಲಿ ತನ್ನ ಕಣ್ಮುಂದೆ ಕೆಲವು ಆದರ್ಶಗಳನ್ನು ಇಟ್ಕೋಬೇಕು. ಎಲ್ಲಾ ಆದರ್ಶಗಳನ್ನು ಕೂಡ ಕೃತಿ ರೂಪಕ್ಕೆ ಇಳಿಸ್ಲಿಕ್ಕೆ ಆಗದೇ ಇರಬಹುದು, ಆದ್ರೆ ಅದರ ಬಗ್ಗೆ ಗಮನವಾಗೂ ಅವನಿಗಿರಬೇಕು. ಬಹುಚಿಂತ್ಯಮಿದಂ ದೇವಿ ನಾಸ್ತಿ ಕಶ್ಚಿತ್ ಅಹಿಂಸಕಃ. ಅಹಿಂಸಾ ಮಾಡುವಂತ ವ್ಯಕ್ತಿಯೇ ಈ ಜಗತ್ತಿನಲ್ಲಿಲ್ಲ. ಮಧು ಅಂದರೆ ಮದ್ಯಪಾನ, ಮಾಂಸ ಇತ್ಯಾದಿಗಳನ್ನು ಬಿಟ್ರೆ ಹಿಂಸಾ ತು ಅಲ್ಪತರ ಭವೇತ್. ಅವನಿಂದಲೂ ಕೂಡ ಈ ಅಹಿಂಸಾ ಅಂತ ಅನ್ನೋದು ಸ್ವಲ್ಪ ಮಟ್ಟಿಗೆ ಆಚರಣೆಗೆ ತರಲಿಕ್ಕೆ ಸಾಧ್ಯ. ಮನಃಪೂರ್ವಾಗಮ ಧರ್ಮ ಅಧರ್ಮಾಶ್ಚನ ಸಂಶಯ. ನಾವೆಲ್ಲ ಏನೇನು ಧರ್ಮಗಳನ್ನು ಆಚರಿಸ್ತೀವಿ, ಏನು ಅಧರ್ಮಗಳನ್ನು ಆಚರಿಸ್ತೀವಿ, ಅವೆಲ್ಲ ನಮ್ಮ ಮನಸ್ಸಿನ ಶಕ್ತಿಯನ್ನೇ ಅವಲಂಬಿಸಿದೆ. ಮನಸ್ಸಿನಿಂದಲೇ ಮನುಷ್ಯ ಬಂಧನಕ್ಕೊಳಗಾಗ್ತಾನೆ, ಮನಸ್ಸಿನಿಂದಲೇ ಮುಕ್ತಿಗೂ ಒಳಗಾಗ್ತಾನೆ. ಮನಸಾ ಮುಚ್ಚತೆ ಚಾಪಿ ಮನಸಾ ಬದ್ಧತೆ ಚಾಪಿ. ಬಂಧನಕ್ಕೊಳಗಾಗುವುದು ಮನಸ್ಸಿನಿಂದಲೇ, ಬಿಡುಗಡೆಗೊಳಗಾಗುವುದು ಮನಸ್ಸಿನಿಂದಲೇ. ಇತಿಯೋ ಘಾತಕಂ ಹನ್ಯಾತ್ ನಸ ಪಾಪೇನ ಲಿಪ್ಯತೆ. ಒಬ್ಬ ಯುದ್ಧ ಮೊದಲಾದ ಪ್ರಸಂಗಗಳಲ್ಲಿ ಎದುರಾಳಿಯನ್ನ ಕೊಲ್ಲುವಂತ ಪ್ರಸಂಗ ಬಂದಾಗ ಈತನ ಆಯುಷ್ಯ ಮುಕ್ತಾಯ ಕಾಣ್ತಾ ಇದೆ. ನಾನು ಇವನನ್ನ ಕೊಲ್ತಾ ಇದ್ದೇನೆ, ಕೊಲ್ಲುವುದಕ್ಕೆ ನಾನು ನಿಮಿತ್ತ ಮಾತ್ರ ಆಗಿದ್ದೇನೆ, ಆಯುಷ್ಯ ಒಂದು ಮುಗಿಲಿಕ್ಕೆ ಬಂದಿದೆ ಅಂತ ಯಾರು ಕೊಲ್ತಾನೆ, ನಸ ಪಾಪೇನ ಲಿಪ್ಯತೆ, ಅಂಥವನಿಗೆ ಪಾಪ ಬರೋದಿಲ್ಲ. ಇದೊಂದು ವಿಚಿತ್ರವಾದಂತಹ ಅನುಸಂಧಾನ. ಸಾಧಾರಣರಿಗೆ, ನಮ್ಮಂಥವರಿಗೆ ಆ ಅನುಸಂಧಾನ ಬರುವುದು ಕೂಡ ಸಾಧ್ಯ ಇಲ್ಲ. ಅಭಿಮಾನವನ್ನು ಬಿಟ್ಟು ಯುದ್ಧ ಮಾಡು, ಅಭಿಮಾನವನ್ನು ಪರಿತ್ಯಜಿಸಿದೆಯಾದ್ರೆ ನಿನಗೆ ಯಾವುದೇ ರೀತಿಯಾದ ಪಾಪ ಬರೋದಿಲ್ಲ ಅಂತ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳ್ತಾನಲ್ಲ. ಮತ್ತೆ ಮಯೈವೇತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನಾನು ಈಗಾಗಲೇ ಇವರನ್ನೆಲ್ಲರನ್ನು ಕೊಂದು ಹಾಕಿದ್ದೇನೆ, ಇವರ ಆಯುಷ್ಯವನ್ನ ಹೀರುವಂತಹ ಕ್ರಿಯೆ ನನ್ನದಾಗಿದೆ, ನೀನು ಅದಕ್ಕೆ ಕೇವಲ ನಿಮಿತ್ತನಾಗಿದ್ದೆ ಅಂತ ಕೂಡ ಭಗವಂತ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಂಥವನು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಭಗವದ್ಗೀತಾದಲ್ಲಿ ಬರ್ತದೆ. ನಾವು ಅದನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಪಾಂಡವರಿಗೂ ಮತ್ತು ಮುಕ್ತರಿಗೂ ಅಂತರ ಎಷ್ಟು ಅಂದ್ರೆ ಸ್ವಲ್ಪವೇ ಅಂತರ, ಬಹಳ ವ್ಯತ್ಯಾಸ ಏನಿಲ್ಲ ಅಂತವ್ರಿಗೆ. ಇಬ್ರು ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದವರೇ, ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡಿದವರೇ. ಪಾಂಡವರು ಇನ್ನೂ ಮುಕ್ತಿಗೆ ಹೋಗಿಲ್ಲ ಅಷ್ಟೇ, ಹೋಗ್ಲಿಕ್ಕಾಗಿ ಕಾಯ್ತಾ ಇದ್ದಾರೆ. ಕೆಲವು ಪ್ರಾರಬ್ಧ ಕರ್ಮಗಳು ಅವರಿಗೆ ಕಾದಿವೆ.
ಮುಕ್ತರಾದವರು ಪ್ರಾರಬ್ಧ ಕರ್ಮಗಳನ್ನ ಮುಗಿಸಿದ್ದಾರಷ್ಟೇ. ಇಷ್ಟು ಪ್ರಾರಬ್ಧ ಕರ್ಮಗಳು ಇದೆ ಇಲ್ಲ ಅನ್ನುವುದು ಮಾತ್ರ ಪಾಂಡವರಿಗೂ ಮತ್ತು ಮುಕ್ತರಿಗೂ ಒಂದು ಇರುವಂತಹ ಅಂತರ ಅಂತ ಆ ಪಾಂಡವರು ಮೊದಲಾದವರು ಅನೇಕ ಜ್ಞಾನಿಗಳು ಅವರಿಗೆ ಇರುವಂತಹ ಒಂದು ವ್ಯತ್ಯಾಸವನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಗೀತಾ 18ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಯಸ್ಯ ನಾಹಂಕೃತೋ ಭಾವಃ ಬುದ್ಧಿ ಯಸ್ಯ ನಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ತಾನು ಸ್ವತಂತ್ರವಾಗಿ ಮಾಡ್ತಿದ್ದೇನೋ ಅನ್ನುವಂಥ ಭಾವನೆ, ದುರಹಂಕಾರ ಯಾರಿಗಿರೋದಿಲ್ವ, ಯಾರ ಬುದ್ಧಿ ಈ ಕರ್ಮದ ಲೇಪಕ್ಕೊಳಗಾಗೋದಿಲ್ವ, ಅವನು ಕೇವಲ ಕೌರವರ ಸೈನ್ಯವನ್ನ, ಒಂದು 11 ಅಕ್ಷೋಹಿಣಿ ಸೈನ್ಯವನ್ನಲ್ಲ, ಈ ಎಲ್ಲ ಲೋಕಗಳನ್ನು ಕೊಂದ್ರೂ ಅವನಿಗೆ ಯಾವುದೇ ಪಾಪ ಲೇಪ ಬರೋದಿಲ್ಲ. ನಾನು ಭಗವಂತನ ಕೈಯಲ್ಲಿರುವಂತಹ ಒಂದು ಉಪಕರಣ ಮಾತ್ರ ಅಂತ ಭಾವನೆ ಅವನಿಗಿರಬೇಕು. ಗೀತಾ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ, ಯಸ್ತು ಈಶದ್ ಬದ್ಧತೆ ಸಹ ಈಶದ ಅಹಂಕಾರಿ. ಯಾರಿಗೆ ಇನ್ನೂ ಸ್ವಲ್ಪ ಅಹಂಕಾರ ಇದೆ, ಪಾಪಲೇಪ ಅವರಿಗೆ ಹಾಗೇ ಆಗ್ತದೆ ಅಂತ ಅರ್ಥ. ಪಾಪಲೇಪ ಮತ್ತು ಅಹಂಕಾರ ಎರಡೂ ಪರಸ್ಪರ ಸಂಬದ್ಧವಾದಂಥದ್ದು. ಸ್ವಾತಂತ್ರ್ಯ ಈಶ್ವರೇ ವ್ಯಕ್ತಿ ನೈವಾತ್ಮನಿ ಕದಾಚನ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಲ್ಲೇ ಸಂಪೂರ್ಣವಾದ ಸ್ವಾತಂತ್ರ್ಯವೆಲ್ಲವೂ ಭಗವಂತದ್ದು, ನನ್ನದೇನೂ ಇಲ್ಲ. ಈಶ್ವರ ಆಧೀನಮೇವಾತ್ಮನ್ ಸ್ವಾತಂತ್ರ್ಯಂತು ಜಡಾನ್ ಪ್ರತಿ ಯಸ್ ತದರ್ಥಂ ಸಮುತ್ಪನ್ನ ಯಥಾ ರುದ್ರೋ ಯಥಾ ಯಮಃ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಪದ್ಯತೆ. ಇದು ಯಾರಿಗೆ ಇಂಥ ಶಕ್ತಿ ಇರೋದು? ಯಾರಿಗೆ? ಇದು ಯಮ, ರುದ್ರ ಮೊದಲಾದವರಿಗೆ ಅಂತ ಹೇಳ್ತಾರೆ. ರುದ್ರನೂ ಕೂಡ ಜಗತ್ತನ್ನು ಸಂಹರಿಸ್ತಾನೆ, ಯಮನೂ ಕೂಡ ಜಗತ್ತಿಗೆ ಸಂಹಾರಕ್ಕೆ ಕಾರಣನಾಗಿದ್ದಾನೆ. ಇವರೆಲ್ಲರೂ ಕೂಡ, ಯಮ, ರುದ್ರ ಮೊದಲಾದವರು, ಅವರಂತೆ ಅನೇಕ ಜನರು ಕೂಡ ಈ ಎಲ್ಲ ಜಗತ್ತನ್ನು ಸಂಹರಿಸಿದ್ರು ತಾವು ಸ್ವತಂತ್ರವಾಗಿ ಕೊಲ್ತಿದ್ದೇವೆ ಅನ್ನೋ ಬುದ್ಧಿ, ಭ್ರಮೆ, ಅಭಿಮಾನ, ದುರಹಂಕಾರ ಅವ್ರಿಗಿಲ್ಲಾದ್ರಿಂದ ಅವರು ದೋಷಕ್ಕೊಳಗಾಗೋದಿಲ್ಲ. ರಸೇ ಪರೋಕ್ಷಜ್ಞ ಕಿಂಚಿತ್ ದೋಷೇಣ ಲಿಪ್ಯತೆ ಅಪರೋಕ್ಷದೃಕ್ ನಜಾತು ಯಹ ತದರ್ಥಂ ಮುಕ್ತಿಗಂ ಸುಖಂ. ಯಾರಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅವನಿಗೆ ಈ ಯಾವ ಲೇಪ ಅಂಟುವುದೇ ಇಲ್ಲ. ಯಾರಿಗೆ ಪರೋಕ್ಷ ಜ್ಞಾನ ಮಾತ್ರ ಬಂದಿದೆ, ಇನ್ನು ಕೇವಲ ಶಾಸ್ತ್ರಗಳನ್ನು ಕೇಳಿದ್ದಾನೆ, ಓದಿದ್ದಾನೆ, ಪ್ರವಚನ ಮಾತ್ರ ಮಾಡಬಲ್ಲ ಅಂಥವನಿಗೆ ಕಿಂಚಿತ್ ದೋಷೇಣ ಲಿಪ್ಯತೆ, ದೋಷದ ಲೇಪ ಇದ್ದೇ ಇದೆ. ಅದನ್ನೇ ಈ ಸದ್ಯದ ಮಹಾಭಾರತ ಶ್ಲೋಕದಲ್ಲಿ ಕೂಡ ನಮಗೆ ಕಾಣೋ, ಈ ಗೀತಾ ಶ್ಲೋಕದ ಪ್ರತಿಬಿಂಬವೇ ಮಹಾಭಾರತದ ಈ ಶ್ಲೋಕದಲ್ಲೂ ಕೂಡ ನಮಗೆ ಕಾಣಿಸ್ತದೆ. ಸ್ವಾತಂತ್ರ್ಯ ಮನ್ಯಮಾನಸ್ಯ ರಾಗಾತ್ ಧರ್ಮಂ ಚ ಕುರುವತಃ. ತಾನು ಮಾಡುವ ಕೆಲಸಗಳಲ್ಲಿ ತನಗೆ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡಿದ್ದಾನೆ. ರಾಗಾತ್ ಧರ್ಮಂ ಚ ಕುರುವತಃ, ಧರ್ಮಾಚರಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಧರ್ಮಾಚರಣೆ ಮಾಡುವಾಗ ರಾಗದ್ವೇಷಾದಿಗಳು ಅವನಲ್ಲಿ ತುಂಬಿರ್ತವೆ. ಅವನಿಗೆ ಆ ಕ್ರಿಯೆಯಿಂದ ದೋಷ ತಟ್ಟುತ್ತದೆ. ಅಂಥವನು ಮತ್ತೆ ಬಂಧನಕ್ಕೊಳಗಾಗ್ತಾನೆ ಅಂತ ಅಲ್ಲಿ ನಾವು ನೋಡುವಂತ ತಾತ್ಪರ್ಯ. ನಾನು ಕೇವಲ ಭಗವಂತನ ಕೈಯಲ್ಲಿನ ಉಪಕರಣ ಎದುರಿಗಿರುವಂತಹ ವ್ಯಕ್ತಿ ಆಯುಷ್ಯವನ್ನು ಕಳ್ಕೊಂಡಿದ್ದಾನೆ, ಅವನ ಕಾಲ ತುಂಬಿ ಬಂದಿದೆ, ನಾನು ಕೇವಲ ನಿಮಿತ್ತ ಅಂತ ತಿಳ್ಕೊಳ್ಬೇಕಾದ್ರೆ ಅಂಥ ಒಂದು ಜ್ಞಾನ ಕೇವಲ ಶಾಸ್ತ್ರದಿಂದ ಎಲ್ಲೋ 4 ವಾಕ್ಯಗಳನ್ನ ಓದಿದಾಗ ಬಂದ ಜ್ಞಾನ ಆಗಿರಬಾರ್ದು. ಆ ಜ್ಞಾನ ಮನುಷ್ಯನ ಆತ್ಮದ ಆಳಕ್ಕೆ ಇಳುವಾಗ ಅವನಿಗೆ ನಸ ಪಾಪೇನ ಲಿಪ್ಯತೆ, ಪಾಪಲೇಪ ಅವನಿಗಿಲ್ಲ. ವಿಧಿನಾ ನಿಹಿತ ಪೂರ್ವಂ, ವಿಧಿ ಅವನನ್ನು ಕೊಂದಾಗಿದೆ. ನಿಮಿತ್ತಂ ಸತು ಘಾತಕ, ಈ ಘಾತಕ ಏನಿದ್ದಾನಲ್ಲ ಅವನು ಕೇವಲ ಒಬ್ಬ ನಿಮಿತ್ತ ಮಾತ್ರನಾಗಿದ್ದಾನೆ. ವಿಧಿರಿಹಿ ಬಲವಾನ್ ದೇವಿ, ವಿಧಿಯೇ ಬಲಿಷ್ಠ. ದುಶ್ಚಜಂಬೈ ಪುರಾಕೃತಂ, ಹಿಂದೆ ಮಾಡಿದಂತಹ ನಮ್ಮದೇ ಕರ್ಮ ಏನಿದೆ ಅದನ್ನು ಬಿಡುವುದೇ ಸಾಧ್ಯ ಇಲ್ಲ. ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿಯೇ ತಿರ್ಯಕ್ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಹುಟ್ಟುತ್ತವೆ. ನಾನಾ ಥರದ ವಿಚಿತ್ರವಾದ ಶರೀರಗಳು, ನಾನಾ ಥರದ ಪರಾಕ್ರಮಗಳು, ನಾನಾ ಥರದ ಚಟುವಟಿಕೆಗಳು, ನಾನಾ ಭೂಮಿಗಳಲ್ಲಿ ಹುಟ್ಟುತ್ತಾರೆ, ನಾನಾ ಥರದ ಆಹಾರವನ್ನು ತಿಂತಾರೆ. ನಾವು ಹುಟ್ಟುವಾಗಲೇ ಮೃತ್ಯು ನಮ್ಗಿಂತ ಮುಂಚೆನೆ ಹುಟ್ಟಿರ್ತದೆ. ಜಾಯಮಾನಸ್ಯ ಜೀವಸ್ಯ ಮೃತ್ಯು ಪೂರ್ವಂ ಪ್ರಜಾಯತೆ.
ತುಂಬಾ ಸುಂದರವಾದಂತಹ ಒಂದು ಮಾತದು. ನಾವಿವತ್ತು ಹುಟ್ಟುತ್ತೇವೆ ಅಂತ ತಿಳ್ಕೊಂಡಾಗ ನಮ್ಗಿಂತ ಮುಂಚೆನೆ ನಮ್ಮ ಮೃತ್ಯು ಕೂಡ ಹುಟ್ಟಿದೆ. ಆ ಮೃತ್ಯು ಹುಟ್ಟಿ ನಮ್ಮನ್ನ ಆಯುಷ್ಯ ಮುಗಿದು ಕೂಡಲೇ ತಗೊಂಡು ಹೋಗ್ಲಿಕ್ಕಾಗಿ ಕಾಯ್ತಾ ಇದೆ. ನಾತಿಕ್ರಾಂತಂ ಹಿ ಶಕ್ಯ ಸ್ಯಾತ್ ನಿರ್ದೇಶ ಪೂರ್ವಕರ್ಮಣಃ. ನಾವು ಮಾಡಿದ ಕರ್ಮದ ಒಂದು ನಿರ್ದೇಶ, ಮುಂದೆ ಹೀಗಾಗಬೇಕು ಅನ್ನುವಂಥ ಆದೇಶ ಏನಿದೆ ಅದನ್ನು ಯಾವತ್ತೂ ಕೂಡ ಮೀರುವುದು ಸಾಧ್ಯ ಇಲ್ಲ. ಅಪ್ರಮತ್ತ ಪ್ರಮತ್ತೇಶು ವಿಧಿರ್ ಜಾಗೃತಿ ಜಂತುಷು. ನಾವೆಲ್ಲ ಜಂತುಗಳು, ಪ್ರಾಣಿಗಳು. ನಾವು ಪ್ರಮತ್ತರಾಗಿದ್ದೇವೆ, ಎಚ್ಚರ ತಪ್ಪಿದ್ದೇವೆ. ನಾನಾ ಥರದ ದುರಹಂಕಾರಗಳು, ನಾನಾ ಥರದ ಆಗ್ರಹಗಳು, ಭ್ರಮೆಗಳು, ಅಜ್ಞಾನಗಳು ಇವೆಲ್ಲ ತುಂಬಿಕೊಂಡಿವೆ ನಮಗೆ. ನಾವು ಎಚ್ಚರ ತಪ್ಪಿದ್ದೇವೆ, ಆದರೆ ವಿಧಿ ಮಾತ್ರ ಯಾವತ್ತೂ ಅಪ್ರಮತ್ತವಾಗಿದೆ. ಅದು ಎಚ್ಚರ ತಪ್ಪಿದ ನಮ್ಮಂಥವರನ್ನ ಕಾಯ್ತಾ ಇದೆ. ಸಹಿ ನಹಿ ತಸ್ಯ ಪ್ರಿಯ ಕಶ್ಚಿತ್ ನ ದ್ವೇಷ್ಯೋ ನ ಚ ಬದ್ಧವಃ. ಆ ವಿಧಿಗೆ ಪ್ರಿಯರ್ಯಾರು ಅಪ್ರಿಯರ್ಯಾರು ಈ ಜಗತ್ತಿನಲ್ಲಿ? ಇದು ಈ ಮಾತಿನ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಇದಕ್ಕೆ ಎಷ್ಟು ಅರ್ಥ ಇದೆ ಅಂತ ಕಾಣಿಸ್ತದೆ. ಮಾತು ಮಹಾಭಾರತದ ಈ ಭಾಗ ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅದು ಆ ಕಡೆ ಇರಲಿ, ಎಷ್ಟು ಅದ್ಭುತವಾಗಿದೆ ಈ ಮಾತು. ಜಗತ್ತಿನಲ್ಲಿ ಒಂದು ಯಾವುದೋ ಪ್ರಾಣಿ ನಾಳೆ ಅದು ಕೊಲ್ಲಲ್ಪಟ್ಟು ನಮ್ಗೆ ಆಹಾರ ಆಗಬೇಕಾಗಿದೆ. ಆ ಪ್ರಾಣಿ ಭಗವಂತನಿಗೆ ಪ್ರಿಯ ಏನಲ್ಲ, ಅದು ಅವನಿಗೆ ದ್ವೇಷವೂ ಅಲ್ಲ. ಭಗವಂತ ಆ ಪ್ರಾಣಿಯನ್ನು ಪ್ರೀತಿಸಿಲ್ಲ, ಭಗವಂತ ಆ ಪ್ರಾಣಿಯನ್ನು ದ್ವೇಷಿಸಿಯೂ ಇಲ್ಲ. ಮತ್ತೊಂದಾವುದೋ ಪ್ರಸಂಗದಲ್ಲಿ ಆ ಪ್ರಾಣಿಯನ್ನ ಕೊಂದು ತಿಂದಂತಹ ನಾವು ಇನ್ನೊಬ್ಬರದಾರ್ದೋ ಆಕ್ರಮಣಕ್ಕೆ, ಆಹಾರಕ್ಕಾಗಿ ಅಲ್ಲದೆ ಹೋದ್ರೂ ಕೂಡ ಮತ್ಯಾವುದೋ ಕಾಮಿನಿ, ಕಾಂಚಾನ ಇತ್ಯಾದಿ ಕಾರಣಕ್ಕಾಗಿ, ಮನುಷ್ಯನ ದುರಾಸೆಗಾಗಿ ಯುದ್ಧಗಳು ನಡೆದಾಗ, ಜಗಳಗಳು ನಡೆದಾಗ ನಾವು ಸತ್ತು ಹೋಗ್ತೇವೆ. ನಾವು ಅವನಿಗೆ ಪ್ರಿಯರಲ್ಲ. ನಮ್ಮ ಜೀವಮಾನ ಪುರ ಅನೇಕ ಪ್ರಾಣಿಗಳನ್ನು ಆಹಾರಕ್ಕಾಗಿ ಹಿಂಸಿಸಿದೆವು, ಆಹಾರಕ್ಕಾಗಿ ಅಲ್ಲದೇನೆ ನಮ್ಮ ಭೋಗಕ್ಕಾಗಿ ಹಿಂಸಿಸಿದೆವು. ಆ ಯಾವ ಪ್ರಾಣಿಯೂ ಭಗವಂತನಿಗೆ ಪ್ರಿಯವೂ ಅಲ್ಲ, ದ್ವೇಷವೂ ಅಲ್ಲ. ನಮ್ಮನ್ನು ಯಾರೋ ಒಬ್ಬ ಬಲಿ ತೆಗೆದುಕೊಂಡಾಗ, ನಮ್ಮನ್ನು ಯಾರೋ ಒಬ್ಬ ಕೊಂದು ಹಾಕಿದಾಗ, ಅಥವಾ ಬದುಕಿದ್ದಂತೆ ನಮ್ಮನ್ನು ಜೀವೋತ್ಸವಗಳನ್ನಾಗಿ ಮಾಡಿದಾಗ ನಾವು ಭಗವಂತನಿಗೆ ಪ್ರಿಯ ಅಲ್ಲ, ನಾವು ಅವನಿಗೆ ದ್ವೇಷ ಅಲ್ಲ. ಎಷ್ಟೇ ದೊಡ್ಡ ಧರ್ಮಜ್ಞನೇ ಆಗಿರ್ಲಿ, ಪಂಡಿತನೇ ಆಗಿರ್ಲಿ, ಸಾವು ಅಂತ ಬಂದಾಗ ಸಾಯಲೇಬೇಕು. ಕೆಲವರು ಕೇವಲ ಆಹಾರಕ್ಕಾಗಿ ಹಿಂಸೆ ಮಾಡ್ತಾರೆ. ಪ್ರಾಣಿ ಪಕ್ಷಿಗಳು ಮೊದಲಾದವೆಲ್ಲ ಹಿಂಸೆ ಮಾಡುವುದು ಕೇವಲ ಆಹಾರಕ್ಕಾಗಿ. ಅವುಗಳಿಗೆ ದುರ್ಬುದ್ಧಿ ಅಂತ ಅನ್ನೋದಿರೋದಿಲ್ಲ. ಯಾವುದೋ ಚಟಕ್ಕಾಗಿ, ಕೇವಲ ತೆವಲಿಗಾಗಿ ಯಾವ ಪ್ರಾಣಿಯೂ ಕೂಡ ಹಿಂಸೆಯನ್ನು ಮಾಡೋದಿಲ್ಲ. ತೆವಲಿಗಾಗಿ ಹಿಂಸೆಯನ್ನು ಮಾಡುವವನು ಮನುಷ್ಯ ಮಾತ್ರ. ಹೀಗಿರುವಾಗ ಜಗತ್ತಿನಲ್ಲಿ ಯಾವ ದೇಶದ, ಯಾವ ರಾಜ್ಯದ, ಯಾವ ಜಾತಿಯ, ಯಾವ ಜನಾಂಗದ ಮನುಷ್ಯ, ಪ್ರಾಣಿ, ಪಕ್ಷಿ ದೇವರಿಗೆ ಪ್ರಿಯ? ಯಾರು ಅವನಿಗೆ ದ್ವೇಷ? ಯಾರೂ ಅಲ್ಲ. ಇವರೆಲ್ಲರೂ ಕೂಡ ಅವರು ಎಲ್ಲಿಯವರೇ ಆಗಿರಲಿ, ನಾನಾ ಥರದ ಆಹಾರವನ್ನು ಸ್ವೀಕಾರ ಮಾಡುವವರು, ನಾನಾ ಥರದ ಸ್ವಭಾವ ಇದ್ದವರು, ನಾನಾ ಥರದ ಭೂಮಿಗಳಲ್ಲಿ, ಪ್ರದೇಶಗಳಲ್ಲಿ ಹುಟ್ಟಿದವರು, ಅನೇಕ ನಿಮಿತ್ತಗಳನ್ನು ಅನುಸರಿಸಿ ಬದುಕಿದ್ದಾರೆ. ತಾವು ಬದುಕುವ ಕಾಲ ಯಾವಾಗ ಮುಗಿದಿದೆಯೋ ಆವಾಗ ಅವ್ರು ಹೊರಟು ಹೋಗ್ತಾರೆ. ಭಗವಂತ ಅವ್ರನ್ನ ಕೊಂದಾಗ ದ್ವೇಷದಿಂದ ಅವ್ರನ್ನೇನು ಕೊಂದಿಲ್ಲ, ಅವ್ರನ್ನ ಹುಟ್ಟಿಸುವಾಗ ಅವ್ರ ಮೇಲೆ ಪ್ರೀತಿಯಿಂದಲೂ ಹುಟ್ಟಿಸಿಲ್ಲ. ಸಮಸ್ಸರ್ವೇಷು ಭೂತೇಶು ಕಾಲಃ ಕಾಲಂ ನಿರೀಕ್ಷತೆ ಅಂತ ಇದೊಂದು ಶ್ಲೋಕ. ಗತಾಯುಷೋ ಸಾಕ್ಷಿಪತೆ ಜೀವ ಸರ್ವಸ್ಯ ದೇಹಿನಃ. ಕಾಲವನ್ನು ಕಾಯ್ತಾ ಇರ್ತದೆ. ಮೊದಲನೇ ಕಾಲ ಅಂದ್ರೆ ಭಗವಂತ ಅಂತ ಅರ್ಥ. ಎರಡನೇ ಕಾಲ ಅಂದ್ರೆ ಟೈಮ್ ಅಂತ ಅರ್ಥ. ಅಲ್ಲಿ ಕಾಲ ಅಂತ ಪ್ರಥಮ ವಿಭಕ್ತಿ ಏಕವಚನ ಇದೆ, ಅದು ಭಗವಂತನನ್ನು ಹೇಳ್ತದೆ. ಕಾಲ ಅಂತ ದ್ವಿತೀಯ ವಿಭಕ್ತಿ ಏಕವಚನ ಇದೆ, ಟೈಮ್ ಅನ್ನು ಹೇಳ್ತದೆ. ಈ ಕಾಲ ಎಲ್ಲ ಕಡೆ ಸಮಾನವಾಗಿದೆ. ಅದಕ್ಕೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಇದು ಪುರಾಣಗಳಲ್ಲಿ ಅನೇಕ ಬಾರಿ ಬಂದಿದ್ದೇ, ನಾವು ನೋಡಿದ್ದೇ ಆಗಿದೆ. ಕೃಷ್ಣ ಕಾಲನಾಗಿ ತನ್ನ ವಂಶಜರೇ ಆದಂತಹ ಯಾದವರನ್ನೆಲ್ಲ ಸಂಹರಿಸಿ ಹೊರಟು ಹೋದ.
ಅವ್ರು ಯಾರನ್ನೂ ಕೂಡ ದೀರ್ಘಕಾಲ ಆತ ಉಳಿಸಲಿಲ್ಲ. ಸರ್ವೇಶು ಭೂತೇಶು ಅದನ್ನು ಹೇಳೋದು. ತನ್ನವರೇ ಆದಂಥವರನ್ನೂ ಕೂಡ ಆತ ಇನ್ನು ಮುಂದೆ ಇವರು ಬದುಕಿರುವುದು ಬೇಡ ಅಂತ ಆಲೋಚನೆ ಮಾಡಿದ. ಕಾಲವನ್ನು ಕಾಯ್ತಾ ಇದ್ದ. ಕಾಲ ತುಂಬಿ ಬಂದಾಗ ಗತಾಯುಷೋ ಸಾಕ್ಷಿಪತೆ, ಯಾರು ಆಯುಷ್ಯ ಕಳ್ಕೊಂಡಿದ್ದಾರೋ ಅಂಥವ್ರನ್ನ ಆತ ಸೆಳೆದುಕೊಂಡು ಹೋಗ್ಬಿಡ್ತಾನೆ. ಯಥಾ ಏನು ಚ ಮರ್ತವ್ಯಂ ನಾನ್ಯಥಾ ಮ್ರಿಯತೆ ಸಹ. ಹೇಗೆ ಸಾಯಬೇಕಾಗಿದೆ? ಕಾಲ ತುಂಬಿ ಬಂದು ವಯಸ್ಸಹಜವಾದಂತಹ ರೋಗಗಳಿಂದ ಸಾಯಬೇಕಾ, ಅಥವಾ ವಯಸ್ಸು ಇನ್ನೂ ದೀರ್ಘ ಆಗಿಲ್ಲ, ಇನ್ನೂ ಕೆಲವು ಕಾಲ ಆತ ಬದುಕಬೇಕಾಗಿತ್ತು ಅಂತ ಉಳಿದವರು ತಿಳ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಆಕಸ್ಮಿಕವಾದಂತಹ ರೋಗದಿಂದ, ಮಾರಿಯಿಂದ, ಪಿಡುಗುಗಳು ಅಂತೇನು ಬರ್ತಿರ್ತಾವಲ್ಲ, ಇಂಥವೆಲ್ಲ, ಅವುಗಳಿಂದ ಸಾಯ್ತಾನೋ? ಯಾವುದೂ ಇರಬಹುದು. ಹೇಗೆ ಸಾಯಬೇಕು ಅಂತಲೂ ಮುಂಚೆನೆ ತೀರ್ಮಾನ ಆಗಿದೆ. ಅದನ್ನ ಬಿಟ್ಟು ಬೇರೆ ಯಾವ ರೀತಿಯಿಂದಲೂ ಅವನು ಸಾಯೋದಿಲ್ಲ. ವಿಜ್ಞಾನೇ ವಿಕ್ರಮೈರ್ವಾಪಿ ನಾನಾ ಮಂತ್ರೌಷಧೈರಪಿ. ವಿಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ಮನುಷ್ಯನ ಶೌರ್ಯ ಎಷ್ಟೇ ಅಭಿವೃದ್ಧವಾಗಿರಬಹುದು, ನಾನಾ ಥರದ ಮಂತ್ರಗಳನ್ನ ಜ್ಯೋತಿಷಿಗಳು, ಪುರೋಹಿತರು, ಪಂಡಿತರು ಪ್ರಯೋಗ ಮಾಡ್ತಿರಬಹುದು, ಔಷಧಗಳನ್ನು ವೈದ್ಯರು ಪ್ರಯೋಗ ಮಾಡ್ತಿರಬಹುದು. ಇವರು ವಂಚಯಿತು ಶಕ್ತಃ ವಿಧೇಯಸ್ತು ನಿಯತಾಂ ಗತಿಂ. ಇವ್ರು ಯಾರೂ ಕೂಡ ಆ ವಿಧಿಯ ಶಕ್ತಿಯನ್ನ ಮೀರಲಾರರು. ದೇವಿ, ಇದು ನಿನಗೆ ಆ ಜೀವ ಹಿಂಸಾದ ಬಗ್ಗೆ ಹೇಳಿದ್ದೇನೆ. ಅಹಿಂಸೆಯನ್ನು ಮಾಡಬೇಕು ಅನ್ನುವುದ್ರ ಬಗ್ಗೆ ತೀವ್ರವಾದಂತಹ ಭ್ರಮೆ ಏನು ಬೇಡ. ಮನುಷ್ಯ ಸಸ್ಯಾಹಾರಿಯಾಗಿದ್ರು ಮಾಂಸಾಹಾರಿಯಾಗಿದ್ರು ಹಿಂಸೆಯನ್ನೆಲ್ಲರೂ ಮಾಡೇ ಮಾಡ್ತಾರೆ. ತೆವಲಿಗಾಗಿ ಸಸ್ಯಾಹಾರಿಗಳು ಕೂಡ ತೆವಲಿಗಾಗಿ ಆಹಾರವನ್ನು ಸ್ವೀಕಾರ ಮಾಡುವುದಾದ್ರೆ, ತೆವಲಿಗಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಡುವುದಾದ್ರೆ, ಸಸ್ಯಾಹಾರಿಗಳು ಕೂಡ ಹಿಂಸಕರೇ. ಸಸ್ಯಾಹಾರಿಗಳು ಅಂತ ದುಷ್ಟ ಸ್ವಭಾವದವರಾಗಿದ್ರೆ ಅವರಿಗಿಂತ ದುಷ್ಟರಾದವರು, ನೀಚರಾದವರು ಮತ್ತಾರೂ ಇಲ್ಲ. ಮಾಂಸಾಹಾರಿಗಳು ಕೂಡ ಕೇವಲ ಆಹಾರಕ್ಕಾಗಿ ಹಿಂಸೆ ಮಾಡುವುದಾದ್ರೆ ಅವರು ಕೂಡ ಸಜ್ಜನರೇ, ಸಾತ್ವಿಕರೇ. ಅನೇಕ ಬಾರಿ ಅನೇಕ ಜನ ಸಸ್ಯಾಹಾರಿಗಳೇ ಮತ್ತೆಷ್ಟೋ ಜನ ಮಾಂಸಾಹಾರಿಗಳಿಗಿಂತ ಕ್ರೂರವಾಗಿ, ಉಗ್ರವಾಗಿ ಇರಬಹುದು. ಜಗತ್ತಿನದೆಲ್ಲ ನಡೀತಿರ್ತದೆ, ನಾವು ಅದನ್ನ ನೋಡ್ತಿರ್ತೇವೆ. ಅಹಿಂಸೆಯ ಬಗ್ಗೆ ಭ್ರಮೆಯೇನು ಬೇಡ. ಮನುಷ್ಯ ಬದುಕಬೇಕಾದ್ರೆ ಹಿಂಸೆಯನ್ನು ಮಾಡಬೇಕಾಗ್ತದೆ. ಆದರೂ ಸಾಧ್ಯವಾದಷ್ಟು ಹಿಂಸೆಯನ್ನ ತೊರೆಯಬೇಕು ಅನ್ನುವುದು ಆ ಶಿವ ಅಂದ್ರೆ ನಾವು ಹಿಂದೆ ನೋಡಿದ್ದೀವಿ, ಮನೋದೇಹಾಭಿಮಾನಿ ಆತ. ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಎರಡಕ್ಕೂ ಅವನ ಅಭಿಮಾನಿ. ಪಾರ್ವತಿ ವಿದ್ಯಾಭಿಮಾನಿನಿ. ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದ ಇದು. ಅಲ್ಲಿಗೆ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 213ನೇ 119ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇವೆರಡರಲ್ಲಿ ಮಾತ್ರ ಕಾಣುವಂತಹ ಈ ಅಧ್ಯಾಯವನ್ನ ಇವತ್ತು ನೋಡಿದ್ದೇವೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.